ಇತ್ತೀಚೆಗೆ ನನ್ನ ಪೇಷಂಟ್ ಒಬ್ರು ನಂಗೊಂದು ಕ್ವೆಶನ್ ಕೇಳಿದ್ರು. ಡಾಕ್ಟ್ರೇ, ನೀವೇನೋ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನ ಯಥೇಚ್ಛವಾಗಿ ಬಳಸಿ, ಯಾಕಂದ್ರೆ ಅದರಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇದೆ, ಒಳ್ಳೆ ಪ್ರೋಟೀನ್ ಇದೆ ಅಂತ ಹೇಳ್ತೀರಾ. ಆದ್ರೆ ಈಗ ನಂದಿನಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಮೇಲೆ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಾ ಇದೆ. ಅದು ಕನ್ಸಂಪ್ಷನ್ಗೆ ಫಿಟ್ಟಾ ಅಂತ ಕೇಳಿದ್ರು. ಇಷ್ಟು ವರ್ಷಗಳ ಕಾಲದಿಂದ ನಮ್ಮ ಮನೆಯಲ್ಲಿ ನಾವು ಬಳಸ್ತಾ ಇರೋದು ಕೂಡ ನಂದಿನಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳೇ ಆಗಿರೋದ್ರಿಂದ ಅದ್ರ ಬಗ್ಗೆ ಒಂದು ವಿಡಿಯೋ ಮುಖಾಂತರ ತಿಳಿಸೋಣ ಅನ್ನಿಸ್ತು. ಅದೇನು ಅಂತಂದ್ರೆ, FSSAI ನ ಅಡಿಯಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಆಹಾರ ಸಂರಕ್ಷಣಾ ನಿಯಮದಡಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳಿಗೆ NABL ಅಪ್ರೂವ್ಡ್ ಲ್ಯಾಬೊರೇಟರೀಸ್ ನಿಂದ ಕೆಲವೊಂದಷ್ಟು ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಇದರಲ್ಲಿ ಏನಾದರೂ ಕೆಮಿಕಲ್ಸ್ ಇದೆಯಾ, ಮೈಕ್ರೋಬಯಾಲಜಿಕಲ್ ಅನಾಲಿಸಿಸ್ ಏನ್ ಹೇಳುತ್ತೆ, ಏನಾದರೂ ರೆಸಿಡ್ಯೂಸ್ ಇದೆಯಾ, ಹೆವಿ ಮೆಟಲ್ಸ್ ಇದೆಯಾ, ಪೆಸ್ಟಿಸೈಡ್ಸ್ ಇದೆಯಾ, ಆಂಟಿಬಯೋಟಿಕ್ಸ್ ಇದೆಯಾ, ನೀರಿನ ಅಂಶ ಎಷ್ಟಿದೆ, ಜೊತೆಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅಂದ್ರೆ ಪೋಷಕಾಂಶಗಳು ಯಾವ ಪೋಷಕಾಂಶ ಎಷ್ಟೆಷ್ಟು ಅಂಶದಲ್ಲಿದೆ, ಇದರ ಶೆಲ್ಫ್ ಲೈಫ್ ಏನು, ಎಷ್ಟು ಕಾಲಗಳ ಕಾಲ ಇದು ಕನ್ಸಂಪ್ಷನ್ಗೆ ಯೋಗ್ಯ ಅನ್ನೋ ಇವೆಲ್ಲ ಮಾನದಂಡಗಳನ್ನ ಪ್ರಮಾಣೀಕರಿಸಿದ ಮೇಲೇನೆ ನಂದಿನಿ ಹಾಲು ಹಾಗೂ ಹಾಲಿನ ಉತ್ಪನ್ನ ನಿಮ್ಮ ಮನೆ ಸೇರೋದು. ಆದ್ದರಿಂದ ನೀವು ನಿಶ್ಚಿಂತೆಯಾಗಿ ನಂದಿನಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಸೇವಿಸಬಹುದು. ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ಥ್ಯಾಂಕ್ ಯು.